ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಪಲಾವ್ ಮಾಡೋದು ಹೇಳ್ಕೊಡ್ತೀನಿ. ನೋಡಿ, ಅದಕ್ಕೆ ನಾನು ಯಾವ ಥರ ಮಾಡಿದ್ದೀನೋ ಆ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ತರಕಾರಿಗಳಲ್ಲಿ ಗೋಬಿ ತೊಗೊಂಡೆ, ಹುರುಳಿಕಾಯಿ ತೊಗೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಕಾಬೂಲ್ ಕಡಲೆಕಾಯಿನ ಸಹ ನೆನೆಸಿಟ್ಟಿದ್ದೆ ನಿನ್ನೆ. ಹಾಗೆ ಅವರೆಕಾಯಿ ಸ್ವಲ್ಪ ಇತ್ತು, ಅದೆಲ್ಲ ಹಾಕಿದೆ. ಹಾಗೆ ಕ್ಯಾರೆಟ್ ಹಾಕಿದೆ. ಇದನ್ನೆಲ್ಲ ಅಲ್ಲದೆ ಇದ್ರ ಜೊತೆಗೆ ಈರುಳ್ಳಿನೂ ಸಹ ಹೆಚ್ಚಿಟ್ಕೊಂಡೆ. ಇದಿಷ್ಟು ಹೆಚ್ಕೊಂಡಿರೋದು. ಇನ್ನು ನಾನು ರುಬ್ಲಿಕ್ಕೆ ಹಾಕ್ಕೊಂಡಿರೋದು ನೋಡಿ, 1 ಲೋಟ ಅಕ್ಕಿಗೆ 1 ಮುಷ್ಟಿ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ. ನಾನು ಈ ಪುಡಿನ ನಾನೇ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಅದಕ್ಕೆ ಧನಿಯಾ, ಜೀರಿಗೆ ಜೊತೆ ಸ್ಪೈಸಸ್ ಎಲ್ಲ ನಾವು ಲವಂಗ ಎಲ್ಲ ಹಾಕ್ತೀವಲ್ಲ, ಅದಕ್ಕೆ ಏನೇನು ಹಾಕ್ಕೊಳ್ತೀವೋ ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ, ಮೊಗ್ಗು ಎಲ್ಲ ಹಾಕಿ ಆ ರೀತಿ ಪುಡಿ ಮಾಡಿಟ್ಕೊಂಡಿರ್ತೀನಿ. ಆಮೇಲೆ ಇಲ್ಲಿ ನೋಡಿ, ಅದೇ ಥರ ಎಲ್ಲ ಸ್ಪೈಸಸ್ ಹಾಕಿಬಿಟ್ಟು ನಾವು ಫಸ್ಟು ಒಂದೇ ಅವರೆಕಾಯಿ, ಕಾಬೂಲ್ ಕಡಲೆ ಹಾಕ್ಕೊಂಡೆ. ಆಮೇಲೆ ನಾನು ಈರುಳ್ಳಿ ಹಾಕ್ಕೊಂಡೆ. ಆಮೇಲೆ ರುಬ್ಕೊಂಡು ಎಲ್ಲ ತರಕಾರಿಗಳು ಒಂದೇ ತರಕಾರಿಗಳನ್ನು ಹಾಕ್ಕೊಳ್ತೀವಿ. ಈ ಥರ ಎಲ್ಲ ಒಂದೇ ತರಕಾರಿಗಳು 1 by 1 ತರಕಾರಿ ಸ್ವಲ್ಪ ಅಲ್ಲೇ ಫ್ರೈ ಆಗಿಬಿಟ್ರೆ ಆಮೇಲೆ ಈಸಿಯಾಗಿ ಬೆಂದುಬಿಡತ್ತಲ್ವ. ಅದಕ್ಕೆ ಎಲ್ಲ ನಾನು ಏನೇನು ಹೆಚ್ಕೊಂಡಿದ್ನೋ ಅದನ್ನೆಲ್ಲ ಹಾಕಿಟ್ಕೊಂಡೆ. ಈಗ ನಾನು ರುಬ್ಬೋದ್ರಲ್ಲಿ ಒಂದು ಮಿಸ್ ಮಾಡಿಬಿಟ್ಟಿದ್ದೆ, ಹಸಿಮೆಣಸಿನ್ಕಾಯಿ ನಾನು ನಿಮಗೆ ಹೇಳೋದು ಮರೆತಿದ್ದೆ. ಇಲ್ಲಿ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡ್ಬಿಡಿ, ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡಿ. ಇದು ಫಸ್ಟ್ ನಾನು ಹೇಳಿರೋ ಉಪ್ಪು ಬರೀ ಹೋಳಿ ಏನೇನು ಹೋಳಿ ಇಟ್ಕೊಂಡಿದ್ವು ಅದಕ್ಕೆ. ನೋಡಿ, ಹಸಿಮೆಣಸನ್ನು ಅದಕ್ಕೆ ಸೇರಿಸ್ಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದೆ. ಇಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ನಾನು ಮಾಡ್ಕೊಂಡಿದ್ದಿದ್ದು ಪುಡಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಪುಡಿ ನೈಸ್ ಪೇಸ್ಟ್ ಮಾಡಿಕೊಂಡು ಇದ್ರ ಜೊತೆ ಬೆರೆಸ್ಕೊಂಡ್ಬಿಟ್ಟೆ. ಈಗ ನೋಡಿ, ಇದೆಲ್ಲ ಒಂದು ಸ್ವಲ್ಪ ಬೆಂದು ಒಂಥರ ನೀರು ಬಿಡುತ್ತೆ ಸೈಡೆಲ್ಲ. ನಮ್ಗೆ ಅವಾಗ ಗೊತ್ತಾಗುತ್ತೆ ಹಸಿ ವಾಸನೆ ಹೋಯಿತು ಅಂತ. ಅದಷ್ಟು ಆದಮೇಲೆ ನಾವು ತೊಳೆದಿಟ್ಕೊಂಡಿರೋ, ನಾನಿಲ್ಲಿ ಇದು ಆಮೇಲೆ ಹಾಕ್ಕೊಳ್ಳಿಕ್ಕೆ ಅಕ್ಕಿ ಹಾಕಿದ ಮೇಲೆ ಅಷ್ಟು 1 ಲೋಟಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪು ಬೇಕಾಗುತ್ತೆ. ನೋಡಿ, ಸೋನಾ ಮಸೂರಿನೇ ತೊಗೊಂಡೆ. ನನಗೆ ಬಿರಿಯಾನಿ ಮಾಡೋದಾದರೆ ಬಾಸ್ಮತಿ ಇಷ್ಟ ಆಗುತ್ತೆ, ಇದಕ್ಕಾದರೆ ಸೋನಾ ಮಸೂರಿ. ನೋಡಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಹಾಕ್ಕೊಳ್ಳಿ. ಬಾಸ್ಮತಿ ಹಾಕ್ಕೊಂಡ್ರೆ 1 ನೀರು ಸಾಕಾಗುತ್ತೆ. ಸೋನಾ ಮಸೂರಿಗಾದರೆ 2 ಲೋಟ ಫುಲ್ಲು ನೀರು ಬೇಕಾಗುತ್ತೆ. ಬಾಸ್ಮತಿನಾದರೆ ಒಂದು 15 ನಿಮಿಷ ನೆನೆಸಿಟ್ಕೊಳ್ಬೇಕಾಗುತ್ತೆ. ಇದನ್ನು ಜಸ್ಟ್ ತೊಳೆದಿಟ್ಕೊಂಡಿದ್ರು ಸಾಕು. 2 ಲೋಟ ನೀರು ಹಾಕ್ಕೊಳ್ಳಿ. ಆಮೇಲೆ ಉಪ್ಪೆಲ್ಲ ಬೆರೆಸ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಕಡಿ ಲಿಂಬೆ ಹಣ್ಣನ್ನು ಮೇಲಿಂದ ಹಿಂಡ್ಬಿಟ್ಟು ಮುಚ್ಚಳ ಮುಚ್ಚಿ 3 ವಿಸಲ್ ಬಂದರೆ ಸಾಕು. 3 ವಿಸಲ್ಸ್ ಬಂದರೆ ಸಾಕು. 3 ವಿಸಲ್ಸ್ ಆದ ತಕ್ಷಣ ತೆಗೆದು ಒಂದು 10 ನಿಮಿಷ ಮುಟ್ಟದೆ ಬಿಟ್ಟು ಆಮೇಲೆ ನಾವು ತೆಗೆದ್ರೆ ಒಳ್ಳೆ ಟೇಸ್ಟಿಯಾಗಿರೋ ಪಲಾವ್ ಆಗಿರುತ್ತೆ. ನೀವು ಸಹ ಇದನ್ನು ಖಂಡಿತ ಇದೇ ರೀತಿ ಟ್ರೈ ಮಾಡಿ. ಆ ಪಲಾವ್ ಪುಡಿನ ನಾನು ಇನ್ನೊಂದು ಸರಿ ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ? ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.